ವಿಶ್ವ, ಪಾನಿಪುರಿ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ಯಾ, ಕೊಡ್ಸ್ದೆ ಹೋದ್ರೆ ಸರಿಗಿರಲ್ಲ ನೋಡ. ಆಮೇಲೆ ಕೊಡ್ಸಲ್ಲ. ಏನಿವಾಗ? ನೋ ವಿಶ್ವ, ಕಳ್ಳ ಕಣೋ ನೀನು, ಚೀಟರ್. ಅಲ್ಲ ಕಣೋ, ನಿನ್ಗೋಸ್ಕರ ನಾನು ಎಷ್ಟೆಲ್ಲ ಮಾಡ್ತೀನಿ. ಆಫ್ಟರ್ ಆಲ್ ಒಂದ್ ಪಾನಿಪುರಿ ಕೊಡ್ಸೋದಕ್ಕಾಗಲ್ವಾ ನಿಂಗೆ? ಏನು ಹಾಗೆ ನೋಡ್ತಾ ಇದೀಯಾ? ನೀನು? ಹೌದು ನಾನೇ. ಇನ್ಯಾರು ಅನ್ಕೊಂಡೆ? ಇವಾಗೇನು ನನಗೆ ಪಾನಿಪುರಿ ಕೊಡಿಸ್ತೀಯೋ ಕೊಡ್ಸಲ್ವೋ ಹೇಳ್ಬಿಡು. ಅಲ್ವೋ, ಮುಂಚೆ ಎಲ್ಲ ನನ್ಗೆ ಏನ್ ಕೇಳಿದ್ರು ಕೊಡಿಸ್ತಿದ್ದೆ, ಇವಾಗ ಒಂದು ಪಾನಿಪುರಿ ಕೇಳಿದ್ರೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಅದ್ ಹಾಗಲ್ಲ ಜನ. ಹಾಗೂ ಅಲ್ಲ ಹೀಗೂ ಇಲ್ಲ. ನನಗೆ ಇವಾಗ ಪಾನಿಪುರಿ ಬೇಕು ಅಂದ್ರೆ ಬೇಕು. ಇವಾಗ ಕೊಡಿಸ್ತೀಯೋ ಕೊಡ್ಸಲ್ಲ ಹೇಳ್ಬಿಡು. ಸರಿ, ನೀನ್ ಕೇಳಿದ್ರೆ ಇಲ್ಲ ಅಂತ ಹೇಳಕ್ಕಾಗತ್ತಾ? ಕೊಡಿಸ್ತೀನಿ. ವಿಶ್ವ, ಏನ್ ಒಳ್ಳೆ ದೆವನ್ ನೋಡ್ದಂಗ್ ನೋಡ್ತಿದ್ಯಲ್ವೋ? ನೋಡು, ಪಾನಿಪುರಿ ಕೊಡ್ತೀನಿ ಅಂತ ಹೇಳಿದ್ಯಾ, ಇವಾಗ ಏನಾದ್ರೂ ಕತೆ ಹೊಡೆದ್ರೆ ಸರಿಗಿರಲ್ಲ ನೋಡು. ಏ ವಿಶ್ವ, ಯಾರನ್ನ ಹುಡುಕ್ತಿದ್ಯೋ? ನಾನು ಇಲ್ಲೇ ಪಕ್ಕದಲ್ಲಿ ಕೂತಿದ್ದೀನಲ್ವಾ? ಓ, ಓಡೋಗೋ ಸ್ಕೆಚ್ ಏನಾದ್ರು ಹಾಕಿದ್ಯಾಪ್ಪ? ಅಷ್ಟು ಸುಲಭವಾಗಿ ನಾನ್ ನಿನ್ನ ಬಿಡಲ್ಲ, ಅರ್ಥ ಆಯ್ತಾ? ಇಲ್ಲಿ ನಿಲ್ಸು ಗಾಡಿ, ನಿಲ್ಸು. ನಿಮ್ಮ ಉಪಕಾರನ ನಾನು ಹೇಗೆ ತೀರಿಸ್ತೀನೋ ಗೊತ್ತಿಲ್ಲ. ಯಾವ ಋಣಾನುಬಂಧ ಸಂಬಂಧನೋ ಏನೋ, ನೀವು ನಮ್ಮ ಮನೆಗೆ ಅಳಿಯಾಗಿ ಬಂದಿದ್ದು ನಮ್ಮ ಪುಣ್ಯ. ಮಾವ, ಯಾಕೆ ಈ ಥರ ಮಾತುಗಳನ್ನ ಆಡ್ತಾ ಇದ್ದೀರಿ? ನೋಡಿ, ಪುಣ್ಯ ನಿಮ್ದಲ್ಲ ನಂದು. ಇಂಥ ಒಳ್ಳೆ ಮನೆಗೆ ಅಳಿಯನಾಗಿದ್ದೀನಲ್ಲ, ಪುಣ್ಯ ನಂದಲ್ವಾ? ಅಳಿಯ ಅಷ್ಟೇ ಅಲ್ಲ, ಮಗ ಅಂತ ಅನ್ಕೊಂಡಿದ್ದೀನಿ. ಈಗ ನೋಡಿ, ಇಂಥ ಪರಿಸ್ಥಿತಿನಲ್ಲಿ ನಿಮ್ಮ ಮಗನಾಗಿ ನಿಮ್ಮ ಜೊತೆ ನಿಂತು ನಿಮ್ಮನ್ನೆಲ್ಲ ನೋಡ್ಕೋಬೇಕಾದ ನನ್ನ ಕರ್ತವ್ಯ ಅಲ್ವಾ? ಅಷ್ಟು ಮಾಡ್ತಾ ಇದ್ದೀನಿ ಅಷ್ಟೇ. ಇಷ್ಟೊಂದು ಹೊಗಳ್ಬೇಡಿ ಮಾವ. ಇಲ್ಲಿಗೆ ನಾನು ಬಂದಿರೋ ಉದ್ದೇಶನೇ ಬೇರೆ. ಎಲ್ಲ ನಾನು ಅನ್ಕೊಂಡಂಗೆ ಆಗಿದೆ, ಅಷ್ಟು ಸಾಕು. ಇದು ಜಾನು ಕೊಟ್ಬಿಡಿ ಅಳಿ. ಅಂದ್ರೆ ನೀವು ಬರ್ತೀರಂತ ಗೊತ್ತಿದ್ದಿದ್ರೆ ಇನ್ನೊಂದಷ್ಟು ತಿಂಡಿಗಳನ್ನ ರೆಡಿ ಮಾಡ್ತಿದ್ದೆ. ಅರೆ ಪರವಾಗಿಲ್ಲ ಅತ್ತೆ, ನಿಮ್ಮ ಮಗಳು ಇಷ್ಟು ಕೊಟ್ಟಿದ್ದಕ್ಕೆ ತುಂಬ ಖುಷಿ ಪಡ್ತಾರೆ. ನಾನು ಬರ್ತೀನಿ. ಒಳ್ಳೇದು. ಸರಿ. ಇವ ಗುಣದಲ್ಲಿ ಅರ್ಧನಾದ್ರೂ ನಮ್ಮನೆ ಮಕ್ಕಳಿಗಿದ್ದಿದ್ರೆ ನಮ್ಮನೆ ನಂದು ಗೋಕುಲ ಆಗಿರೋದು ಅಲ್ವಾ ಮಾವ? ವಿಶ್ವ, ಆ ಪಾನಿಪುರಿನ ಕೈಯಲ್ಲೇ ಇಟ್ಕೋಬಾರ್ದು, ಬೇಗ ತಿನ್ನು. ನೀನ್ ತಿಂತಿದ್ಯಾ ತಾನೆ? ಸುಮ್ಮನೆ ತಿನ್ನು. ನನ್ ಗೊತ್ತಾಯ್ತು ಬಿಡು, ನಾನು ಒಬ್ಳೇ ತಿಂತಾ ಇದ್ದೀನಿ, ನಿನಗ್ ತಿನ್ಸ್ತಿಲ್ಲ ಅಂತ ನಿಂಗೆ ಕೋಪ ಬರ್ತಿದೆ ತಾನೆ? ನೋಡು, ಮನ್ಸಲ್ಲಿ ಆತರ ಏನಾದ್ರು ಇದ್ರೆ ಹೇಳ್ಕೊಬಿಡ್ಬೇಕು. ನನ್ ಮನ್ಸಲ್ಲಿ ಆತರ ಎಲ್ಲ ಏನೂ ಇಲ್ಲ. ಸುಮ್ಮನೆ ನನ್ ತಲೆ ತಿನ್ಬೇಡ. ಪಾನಿಪುರಿ ಕೊಡ್ಸಿ ತಾನೆ, ತಿನ್ನು. ನೋಡೋ ವಿಶ್ವ, ಹುಡುಗಿಯರಿಗೆ ಅವ್ರ ಬಾಯ್ ಫ್ರೆಂಡ್ ಇಷ್ಟ ಆಗಿಲ್ಲ ಅಂದ್ರು ಅವ್ರು ಕೊಡ್ಸೋ ಪಾನಿಪುರಿ ಇಷ್ಟ ಆಗಿದೆ. ಆದ್ರೆ ನನಗೆ ಇಷ್ಟ ಆಗ್ತದೆ. ನೋಡು, ಈಗ ಪಾನಿಪುರಿ ಹೇಗ್ ತಿನ್ಬೇಕಂತ ನಾನು ಹೇಳ್ಕೊಡ್ತೀನಿ. ಫಸ್ಟ್ ಈಗ ಪಾನಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಆಮೇಲೆ ಒಂದ್ 2 ಸ್ಪೂನ್ ಹಾಕು. ಹೀಗೆ ಬಾಯಿಗೆ ಇಟ್ಕೋಬೇಕು. ನೋಡು, ಈ ಪಾನಿಪುರಿ ತಿಂತಿದ್ರೆ ಎಷ್ಟು ಆನಂದವಾಗಿದೆ ಗೌಡ. ನೀನು ತಿನ್ನು. ನಾನು ಒಂದು ಪುರಿ ತಿನ್ಸ್ಲಾ? ಹೇಳಿ,
ನೋಡ್ತಿದ್ಯಾ? ಇಷ್ಟು ಪ್ರೀತಿಯಿಂದ ತಿನ್ಸ್ತಾ ಇದ್ದೀನಿ, ತಿಂಚು ಅಲ್ವೋ ಈಗ? ಆ ಮಾಡು, ಹಾಗೆ. ವಿಶ್ವ, ಈ ಪಾನಿಪುರಿನೂ ಒಂಥರ ನಮ್ ಜೀರ್ಣ ಇದ್ದಾಗಲ್ವಾ? ಎಲ್ಲಾದ್ರೂ ಸರಿಯಾದ ಪ್ರಮಾಣದಲ್ಲಿ ಹಾಕಿದ್ರೆ ಮಾತ್ರ ರುಚಿ ಚೆನ್ನಾಗಿರುತ್ತೆ ಅಲ್ವಾ? ಏನು ನೀನು, ನಾನು ಅವಾಗಿಂದ ಮಾತಾಡ್ತಾನೆ ಇದ್ದೀನಿ, ಸುಮ್ನೆ ತಲೆ ಅಲ್ಲಾಡಿಸ್ತಾ ಇದೆಯಲ್ಲ? ನೀನ್ ಮುಂಚೆ ಎಷ್ಟು ಪಟ 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 ಅಂತ ಮಾತಾಡ್ತಿದ್ದೆ, ನನ್ನೂ ನಗಿಸ್ತಿದ್ದೆ. ಇವಾಗ ನೋಡಿದ್ರೆ ನಗುನೇ ಮರ್ತೋಗಿರೋ ತರ ಇದೆಯಲ್ಲ. ಪ್ಲೀಸ್ ಪ್ಲೀಸ್ ಪ್ಲೀಸ್, ನೀನ್ ಹಾಗೆಲ್ಲ ಇರ್ಬೇಡ. ನೀನು ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ನಂಗೆ ಹಳೆ ವಿಶ್ವನೇ ಇಷ್ಟ. ಎಲ್ಲಿ ನಗು 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 ನಗು. ಏನು ವಿಶ್ವ, ಏನಾಗಿದ್ಯೋ ನಿನ್ಗಿವತ್ತು? ಒಂದ್ಸಲ ನಗ್ತ್ಯ, ಒಂದ್ಸಲ ಹಾಗೆ ಬೇಜಾರ್ ಮಾಡ್ಕೋತೀಯ ಅಲ್ವೋ? ಏನಾಯ್ತು ನಿಂಗಿವತ್ತು? ಚಿಕ್ಕ ಮಗು ತರ ಆಡ್ತಾನೆ ನೋಡು. ಮೊದ್ಲು ಪಾನಿಪುರಿ ತಿನ್ನು.